ತಾಂತ್ರಿಕ ತಂಡದಲ್ಲಿ. ನನ್ನ ಹೆಸರು ರಾಹುಲ್, ನಾವು ನನ್ನ ತಾಂತ್ರಿಕ ತಂಡದಲ್ಲಿ. ನನ್ನ ಹೆಸರು ಪ್ರದೀಕ್ಷಾ, ನಾನು ತಾಂತ್ರಿಕ ತಂಡದಲ್ಲಿ. ನನ್ನ ಹೆಸರು ಸೃಷ್ಟಿ, ನಾನು ತಾಂತ್ರಿಕ ತಂಡದಲ್ಲಿ. ನನ್ನ ಹೆಸರು ಮಾನ್, ನಾನು ಕೂಡ ತಾಂತ್ರಿಕ ತಂಡ. ನನ್ನ ಹೆಸರು ರೋಚನ್ ಕುಮಾರ್, ನಾನು ತಾಂತ್ರಿಕ ತಂಡ. ನನ್ನ ಹೆಸರು ಮೋಹನ್, ನಾನು ತಾಂತ್ರಿಕ ತಂಡದಲ್ಲಿ. ನನ್ನ ಹೆಸರು ಕಿಶನ್, ನಾನು ತಾಂತ್ರಿಕ ತಂಡದಲ್ಲಿ. ತಾಂತ್ರಿಕ ತಂಡಕ್ಕೆ ಜೋರಾದ ಚಪ್ಪಾಳೆ ಕೊಡಿ. ಇಷ್ಟು ದೊಡ್ಡ ತಾಂತ್ರಿಕ ತಂಡ ಇರಲಿಲ್ಲ ಅಂದಿದ್ರೆ ಈ ನಾಟಕ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗ್ತಾನೆ ಇಲ್ಲ, ಅದಂತೂ ನಿಜ. ಸೊ ಒಂದು ನಿಮಿಷ, ಈ ನಾಟಕದ ಹಿಂದಿನ ಕಥೆನ ಎರಡು ಲೈನಲ್ಲಿ ಹೇಳ್ತೀನಿ. ಈ ನಾಟಕ ಆ್ಯಕ್ಚುಲಿ ಸೆಕೆಂಡ್ ಡೇ ಡ್ರಾಮಾ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು ಅಂದ್ರೂ ಯಾವ್ದಾದ್ರು ಒಂದು ಸಿಂಪಲ್ ಡ್ರಾಮಾ ಮಾಡಿದ್ರೆ ಸಾಕಾಗುತ್ತೆ ಅಂತ ಅಂದ್ಕೊಂಡೆ. ಅದಕ್ಕೆ ನಾನು ಯಾವ್ದಾದ್ರು ಒಂದು ಕಾಮಿಡಿ ಸ್ಕಿಟ್ಟು ಅಥವಾ ಯಾವ್ದಾದ್ರು ಸಣ್ಣ ಕತೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಇದನ್ನು ಇನಿಷಿಯೇಟ್ ಮಾಡಿದವರು ಅಥವಾ ಇದನ್ನು ಮಾಡಬೇಕು ಅಂತ ನಂಗೆ ಹುಮ್ಮಸ್ ಕೊಟ್ಟವರು ಸಮನ್ವಯ್ ಮತ್ತು ಅಕ್ಷಯಶ್ರೀ. ಈ ಕಥೆಗೋಸ್ಕರ ನಾವು KR ಮಾರ್ಕೆಟಿಂದ ನವ ಕರ್ನಾಟಕ ಬುಕ್ ಸ್ಟೋರ್ವರೆಗೂ ಹೋಗಿ ನಡ್ಕೊಂಡು ಅಲ್ಲಿ ಎಲ್ಲ ಪುಸ್ತಕ ಹುಡುಕ್ತಿರ್ಬೇಕಾದ್ರೆ ಈ ಕತೆ ಸಿಗುತ್ತೆ. ಈ ಕತೆನ ನಾನು ಸ್ಟಾರ್ಟಿಂಗ್ ಓದ್ಕೋಬೇಕಾದ್ರೆ ಯಾಕೋ ಮಾಡೋಕ್ಕೆ ಬೇಡ ಅನ್ಸುತ್ತೆ, ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಇವ್ರು ಮಾಡೋಣ ಅಂತ ಫುಲ್ ನಾನು ಇಟ್ಕೊಂಡು ಕೂತ್ಕೊಂಡ್ರು. ಸರಿ ಅಂತ ನಾನು ಒಪ್ಕೊಂಡು ಇದನ್ನು ಡೈರೆಕ್ಟ್ ಮಾಡೋದು ಅಥವಾ ಏನೋ ಮಾಡೋದು ಮಾಡಿರ್ತೀನಿ. ಅದು ಬಿಟ್ಟರೆ ಇದು ಕೇವಲ ನಾಟಕ ಆ್ಯಕ್ಟಿಂಗ್ ಮಾಡಿದರೆ ಮುಗಿತಾ ಇರಲಿಲ್ಲ. ಬಿಕಾಸ್ 35 ಆಡಿಯೋನ ನಾವು ಯೂಸ್ ಮಾಡ್ಕೊಂಡು ಈ ನಾಟಕ ಮಾಡಿರೋದು. ಆಡಿಯೋನ ಕಟ್ ಮಾಡೋದ್ರಿಂದ ಹಿಡಿದು ಟೈಮಿಂಗು ಅಥವಾ ಅದನ್ನು ಕಂಪೈಲ್ ಮಾಡೋದ್ರಿಂದ ಹಿಡಿದು ಎಲ್ಲ ಫೋಲ್ಡರ್ ಮಾಡಿ ತುಂಬ ಕಷ್ಟ ಆಗಿದೆ. ಥ್ಯಾಂಕ್ಸ್ ಟು ರೋಚನ್, ಮನೋಜ್, ಅನಂತ, ಮಹನ್, ಕುಶನ್ ಆ್ಯಂಡ್ ರಾಹುಲ್ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ ಡಿಸೈನ್ ಮತ್ತು ಪ್ರಾಪ್ಸ್ ಡಿಸೈನ್ ಮಾಡಿದಂಥ ಪ್ರತೀಕ್ಷಾ. ನಮ್ಮಲ್ಲ ಕಳೆದ 3 ದಿನದಿಂದ ರಾತ್ರಿ 3 ಗಂಟೆವರೆಗೂ ಈ ನಾಟಕನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಇಲ್ಲಿ ಪರ್ಮಿಷನ್ ಸಿಕ್ಕಿಲ್ಲ, 12 ಗಂಟೆವರೆಗೆ ಮಾತ್ರ ಮಾಡಬೇಕು ಅಂತ ಪರ್ಮಿಷನ್ ಇತ್ತು. ಆದರೂ ನಾವು ಬಿಡದೆ ನಂದಿನಿಗೆ ಹೋಗಿ ಅಲ್ಲೇ ಕೂತ್ಕೊಂಡು ರೋಡಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ ತುಂಬ ಖುಷಿ ಕೊಡುವಂಥ ವಿಷಯ. ಒಟ್ಟಿನಲ್ಲಿ ಈ ಹೊಸ ಪ್ರಯತ್ನವನ್ನು ನೀವೆಲ್ಲ ಅಚ್ಚುಮೆಚ್ಚಾಗಿ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ನಾಟಕಕ್ಕೆ ವಂದನೆಯನ್ನು ಹೇಳ್ತೀನಿ. ಮತ್ತು ಈ ಅವಕಾಶ ಕೊಟ್ಟಂತಹ ಕನ್ನಡ ಸಂಘ, ವಿದ್ಯಾರ್ಥಿ ಸಂಘ ಮತ್ತು ಚೈತನ್ಯ ಅಂಗಡಿ, ನಮ್ಮ ಕನ್ನಡ ಕಾರ್ಯದರ್ಶಿ ಹಾಗೂ ಎಲ್ಲ ಶಿಕ್ಷಕರ ವೃಂದ ಇಲ್ಲಿ ಬಂದು ನಮ್ಮ ನಾಟಕ ನೋಡಿ ಪ್ರೋತ್ಸಾಹಿಸಿದ್ದಕ್ಕೆ ಹಾಗೂ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪುಟ್ಮಾದೇವ್ ಸರ್ ಮತ್ತು ದಯಾನಂದ್ ಸರ್ ಮತ್ತು ಪ್ರಶಾಂತ್ ಸರ್ ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೀವು ಮಾಡೋ ಆಶೀರ್ವಾದ ನಮಗೆ ಮುಂದಿನ ನಾಟಕ ಮಾಡೋಕ್ಕೆ ಪ್ರೋತ್ಸಾಹಿಸುತ್ತೆ. ಕಲಾ ತಂಡಕ್ಕೆ ಧನ್ಯವಾದಗಳು. ಈ ನಾಟಕದಲ್ಲಿ ಪೂರ್ತಿ ಮೊದಲಿಂದ ಕೊನೆ ತನಕ ನೋಡೋದು, ಕೊನೆವರೆಗೂ ಮೊದಲಿಂದಾಗಿ ಹೆಸರೇನು ದಿವಾಕರ ಭಟ್ಟ ಮತ್ತೆ ಸುಭದ್ರೆ ಪಾತ್ರ ಮಾಡಿದ್ದ ನಿಮ್ದ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತ ಏನು ಹೇಳ್ತೀವಿ, ತುಂಬಾ ಚೆನ್ನಾಗಿತ್ತು. ಯಾರು ಕಂಪೇರ್ ಮಾಡ್ತಾರ, ನಾವು ಇದು ಹೇಳ್ಕೊಂಡಿದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದ್ರೆ ಅದನ್ನ ಹೇಳ್ಕೊಳ್ಳೋ ರೀತಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಹೋದ ವರ್ಷ ನಿನ್ನ ನೋಡಿದ್ದು ನಾವು ಕುರುಡಮ್ಮನ ಪಾತ್ರ ಮಾಡಿದ್ದು ಹೋದ ವರ್ಷ ಅಲ್ವಾ. ಸೊ ಪ್ರತಿ ವರ್ಷನೂ ಕನ್ನಡ ಸಂಘದಿಂದ ಈ ನಾಟಕವನ್ನು ಮಾಡ್ತಿರೋದು ತುಂಬ ಖುಷಿ ಆಗ್ತದೆ. ಅಂದರೆ ಎಲ್ಲಕ್ಕಿಂತ ಮೇನಾಗಿ ಎಲ್ಲರೂ ಬಂದು ನೋಡಿಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರಲ್ಲ, ಅದು ಮಾತ್ರ ಮೆಚ್ಚಬೇಕಾದ. ಕನ್ನಡ ನಾಡು, ಕನ್ನಡ ಭಾಷೆ, ನಮ್ಮ
ಎಲ್ಲರಿಗೂ ಹೆಮ್ಮೆ. ಆದರೂ MBBS ಓದ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಇಂಗ್ಲೀಷಲ್ಲಿ ಏನೇನೋ ಮಾಡ್ತಾ ಇರಬೇಕಾಗುತ್ತೆ. ಅದರ ಮಧ್ಯದಲ್ಲೂ ಕನ್ನಡಕ್ಕೋಸ್ಕರ ನಮ್ಮ ಭಾಷೆ ಅಂತ ರೆಕಗ್ನೈಸ್ ಮಾಡಿಕೊಂಡು ಅದಕ್ಕೋಸ್ಕರ ಅಷ್ಟು 3 ದಿನದ ಪರ್ವ, ಅದರಲ್ಲಿ ಒಂದು ನಾಟಕ. ಪ್ರಾಯಶಃ ಇವರೆಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬಂದಿದ್ದಿದ್ರೆ ಅದರ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರ್ತಿತ್ತು. 3 ಗಂಟೆ ಪಾಪ 3 ಗಂಟೆವರೆಗೂ ಇದ್ದಿದ್ದು ತುಂಬ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆಯದಾಗಿ. ನಾನು ಕಾಲೇಜಲ್ಲಿ ಇದ್ದಾಗ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಹಾಗಾಗಿ ನಾಟಕಗಳನ್ನು ನೋಡಬೇಕು ಅನ್ನೋ ತುಂಬ ಆಸೆ ಇರ್ತಾ ಇತ್ತು. ಅದಕ್ಕೆ ಯಾವಾಗಲೂ ಕೇಳ್ತಾ ಇದ್ದೆ, ಯಾವಾಗ ನಡೆಯುತ್ತೆ ಹೇಳಿ, ಯಾವಾಗ ನಡೆಯುತ್ತೆ ಹೇಳಿ ಅಂತ. ನಿಮ್ಮ ಸೆಕ್ರೆಟ್ರಿ ಸರಿಯಾದ ಸಮಯಕ್ಕೆ ನನಗೆ ತಿಳಿಸಿದ್ರು ಕೂಡ ತುಂಬ ಅರ್ಥಗರ್ಭಿತವಾಗಿತ್ತು. ಖಂಡಿತ ತುಂಬ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಚೆನ್ನಾಗಿ ಮಾಡಿಸ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ವರ್ಷದ ಕನ್ನಡ ಹಬ್ಬದ ಒಂದು ವಿಶೇಷವೆಂದರೆ ಮೊದಲನೇ ದಿವಸ ಎಲ್ಲರೂ ಭಾಗವಹಿಸಿದಂಥ ಎಲ್ಲ ಕಲಾ ತಂಡಗಳನ್ನು ಒಟ್ಟುಗೂಡಿಸಿ ಮೆರವಣಿಗೆ ಮಾಡಿದ್ದು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ. ಎಲ್ಲರೂ ಕೇಳಿದವರೆಲ್ಲ ಹೇಳ್ತಿದ್ದಂತೆ ಮೊದಲನೇ ದಿವಸ ಏನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಿದೆ. ಈಗ ತುಂಬ ಜನ ಬರಲಿಲ್ಲ. ಇವಾಗ ಕೇಳ್ತಾರೆ, ನಮ್ಗೆ ಯಾಕೆ ಹೇಳಿಲ್ಲ 10 ಗಂಟೆಗೆ ಬರೋಕ್ಕೆ, ನಮ್ಗೆ ಯಾಕೆ ಹೇಳಿಲ್ಲ ಅಂತ. 1 ವಾರದ ಮೊದಲೇ ಎಲ್ರಿಗೂ ಮೆಸೇಜ್ ಹಾಕಿದ್ದೋ. ಬಟ್ ತುಂಬ ಗೊತ್ತಿದ್ದವ್ರು ಬಂದಿದ್ದಾರೆ. ಬಟ್ ಇವಾಗ ಅವ್ರು ಅಂದ್ಕೊಂಡಿದ್ದಾರೆ ಅವ್ರು ಏನು ಮಿಸ್ ಮಾಡ್ಕೊಂಡ್ರು ಅಂತ. ಸೊ ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿ ಮಾಡೋಣ.